ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಗೆಳೆಯರಿ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಇಲ್ಲಿ ಡಿಸ್ಟಿಕ್ ಕೋರ್ಟಲ್ಲಿ ಖಾಲಿ ಇರತಕ್ಕಂಥ ಬೆರಳುಚ್ಚು ನಕಲುಗಾರರು ಹಾಗೂ ಆದೇಶ ಜಾರಿಕಾರರು ಮತ್ತು ಸೇವಕರು ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 31 ಆಗಸ್ಟ್ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಸ್ಕಿಪ್ ಮಾಡಬೇಡಿ, ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಳನ್ನು ತಿಳಿದು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ನೋಡಿ, ಅರ್ಜಿಗಳನ್ನು ಬೆಂಗಳೂರು ದಕ್ಷಿಣ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಆಗಿರ್ತಕ್ಕಂಥ ರಾಮನಗರ ಡಿಸ್ಟಿಕ್ ಕೋರ್ಟ್ government.in ಆನ್ಲೈನ್ ರಿಕ್ರೂಟ್ಮೆಂಟ್ ಮೂಲಕ ಆನ್ಲೈನ್ನಲ್ಲಿ ದಿನಾಂಕ 30/7/2026 ರಿಂದ 31/8/2026 ನೀವು ಅರ್ಜಿಗಳನ್ನು ರಾತ್ರಿ 11:59 ಅರ್ಜಿಯನ್ನು ಸಲ್ಲಿಸಬೇಕು ಅಂತಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಖಾಲಿಯಿರುವ ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋದರೆ, ಮೊದಲನೇ ಹುದ್ದೆ ಬಂದು ಬೆರಳುಚ್ಚುಗಾರರ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಖಾಲಿಯಿರುವ ಹುದ್ದೆಗಳು ಬಂದ್ಬಿಟ್ಟು 10 ಹುದ್ದೆಗಳು ಖಾಲಿದ್ರೆ ಇವರಿಗೆ ವೇತನ ಶ್ರೇಣಿ ಬಂದ್ಬಿಟ್ಟು 34,000ದಿಂದ ನಿಮಗೆ 67,000ವರೆಗೂ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ಕ್ರೀಸ್ ಆಗ್ತಾ 67,000ವರೆಗೂ ಸ್ಯಾಲ್ರಿ ಇರುತ್ತೆ ನಿಮಗೆ. ಹುದ್ದೆಗಳ ವರ್ಗೀಕರಣವನ್ನು ನೋಡಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೂ ಒಟ್ಟು 5 ಹುದ್ದೆಗಳು, ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1 ಹುದ್ದೆ, ಪ್ರವರ್ಗ 1ಕ್ಕೆ 1, ಪ್ರವರ್ಗ 2A ಗೆ 1, 2Bಗೆ 1 ಹುದ್ದೆ, ಒಟ್ಟು ಟೋಟಲ್ 10 ಹುದ್ದೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಬೆರಳುಚ್ಚು ನಕಲುಗಾರರು ಹುದ್ದೆಗಳಿಗೆ 1 ಹುದ್ದೆ ಖಾಲಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೇತನ ಶ್ರೇಣಿ ಬಂದುಬಿಟ್ಟು 34,000ದಿಂದ ನಿಮಗೆ ಇನ್ಕ್ರೀಸ್ ಆಗ್ತಾ 67,000ವರೆಗೂ ಸ್ಯಾಲರಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ಲಭ್ಯವಿರೋ ಇತರೆ ಭತ್ಯೆಗಳು ಕೂಡ ಸಿಗುತ್ತೆ. ಹುದ್ದೆಗಳ ವರ್ಗೀಕರಣವು ಸಾಮಾನ್ಯ ಅಭ್ಯರ್ಥಿಗಳಿಗೆ ಇದನ್ನು ಮೀಸಲಿಟ್ಟಿದ್ದಾರೆ. ಆದೇಶ ಜಾರಿಕಾರರು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಸಂಖ್ಯೆ 10 ಬಂದುಬಿಟ್ಟು ಇವರಿಗೆ ವೇತನ ಶ್ರೇಣಿ ಬಂದುಬಿಟ್ಟು 31,000ದಿಂದ 61,000ವರೆಗೂ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ನಿಮಗೆ. ಹುದ್ದೆಗಳ ವರ್ಗೀಕರಣ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ 5 ಹುದ್ದೆಗಳು, ಪರಿಶಿಷ್ಟ ಜಾತಿಗೆ 2 ಹುದ್ದೆಗಳು, ಪ್ರವರ್ಗ 2A ಗೆ 2 ಹುದ್ದೆಗಳು, ಪ್ರವರ್ಗ 2Bಗೆ 1 ಹುದ್ದೆಯನ್ನು ಮೀಸಲಿಟ್ಟಿದ್ದಾರೆ. ಒಟ್ಟು 10 ಹುದ್ದೆಗಳು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಪಿಯೋನ್ ಹುದ್ದೆ, ಸೇವಕರು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಹುದ್ದೆಗಳ ಸಂಖ್ಯೆ 30 + 4 34 ಹುದ್ದೆಗಳು ಇಲ್ಲಿ ಖಾಲಿವೆ ಸ್ನೇಹಿತರೆ. ಸರಿನಾ. ವೇತನ ಶ್ರೇಣಿ ಬಂದುಬಿಟ್ಟು ಇಲ್ಲಿ 27,000ದಿಂದ ನಿಮಗೆ 46,000ವರೆಗೂ ಸ್ಯಾಲರಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹುದ್ದೆಗಳ ವರ್ಗೀಕರಣ ನೋಡಿ, ಸಾಮಾನ್ಯ ಅಭ್ಯರ್ಥಿಗೆ 1, ಪ್ರವರ್ಗ 2A ಗೆ 2, 3Bಗೆ 1 ಹುದ್ದೆ, ಒಟ್ಟು 4 ಹುದ್ದೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹೊಸ 30 ಹುದ್ದೆಗಳನ್ನು ನೋಡ್ತಾ ಹೋದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 15, ಪರಿಶಿಷ್ಟ ಜಾತಿ ಪ್ರವರ್ಗ Aಗೆ 2, ಪ್ರವರ್ಗ Bಗೆ 2, ಪ್ರವರ್ಗ Cಗೆ 1, ಪರಿಶಿಷ್ಟ ಪಂಗಡಕ್ಕೆ 1, ಪ್ರವರ್ಗ 1ಕ್ಕೆ 1, ಪ್ರವರ್ಗ 2Aಗೆ 4, 2Bಗೆ 1, 3Aಗೆ 1, 3Bಗೆ 2, ಒಟ್ಟು 30 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಸರಿನಾ. ಇನ್ನು ಬೆರಳುಚ್ಚು ಹುದ್ದೆಗೆ ವಿದ್ಯಾರ್ಹತೆಯನ್ನು ನೋಡಿ, ದ್ವಿತೀಯ PUCಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಮತ್ತು ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಸೆಕೆಂಡರಿ ಪರೀಕ್ಷೆಗಳ ಮಂಡಳಿ ವತಿಯಿಂದ ನಡೆಸುವ ಕನ್ನಡ ಮತ್ತು ಆಂಗ್ಲ ಬೆರಳುಚ್ಚು ಪ್ರೌಢ ದರ್ಜೆ ಅಥವಾ ತತ್ಸಮಾನ ಪರೀಕ್ಷೆಯನ್ನು ಉತ್ತೀರ್ಣರಾಗಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಬೆರಳುಚ್ಚು ನಕಲುಗಾರರ ಹುದ್ದೆಯು ಕೂಡ ದ್ವಿತೀಯ PUCಯನ್ನು ಪಾಸಾಗಿರಬೇಕಾಗುತ್ತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ 10+12 ಪಾಸಾಗಿರಬೇಕಾಗುತ್ತೆ. ಸರಿನಾ. ಇದಕ್ಕೂ ಕೂಡ ಅಷ್ಟೇ, ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ ಪರೀಕ್ಷೆಗಳ ಮಂಡಳಿ ವತಿಯಿಂದ ನಡೆಸುವ ಕನ್ನಡ ಮತ್ತು ಆಂಗ್ಲ ಬೆರಳುಚ್ಚು ಗಿರಿದ ದರ್ಜೆ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕಾಗುತ್ತೆ ಸ್ನೇಹಿತರೆ. ಸರಿನಾ. ಆದೇಶ ಜಾರಿಕಾರ ಹುದ್ದೆಗಳಿಗೆ ಇಲ್ಲಿ SSLCಯನ್ನು ಪಾಸಾಗಿರಬೇಕಾಗುತ್ತೆ ಸ್ನೇಹಿತರೆ. ನೀವು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕಾಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಹೊಂದಿರೋರಿಗೆ ಮೊದಲ ಆದ್ಯತೆ. ಸರಿನಾ. ಅಭ್ಯರ್ಥಿಗಳಿಗೆ ಕನ್ನಡ ಓದಲು ಬರಲು ಬರಬೇಕಾಗುತ್ತೆ. ಸೇವಕರು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದರು. ಅದಕ್ಕೆ ಬಂದ್ಬಿಟ್ಟು ವಿದ್ಯಾರ್ಥಿ ನೋಡಿ, ಇದಕ್ಕೂ ಕೂಡ SSLCಯಲ್ಲಿ ಪಾಸಾಗಿರಬೇಕಾಗುತ್ತೆ. ಕನ್ನಡವನ್ನು ಭಾಷೆ ಓದಲು ಮತ್ತು ಬರೆಯಲು ಬರಬೇಕಾಗುತ್ತೆ ಸ್ನೇಹಿತರೆ. ಸರಿನಾ. ವಯೋಮಿತಿಗಳನ್ನು ನೋಡಿ, ಎಲ್ಲ ಒಂದು ಹುದ್ದೆಗಳು ಕೂಡ ಇದು ಅನ್ವಯಿಸುತ್ತೆ. ಕನಿಷ್ಠ 18 ವರ್ಷಗಳು ಆಗಿರಬೇಕಾಗುತ್ತೆ. ಗರಿಷ್ಠ ಬಂದುಬಿಟ್ಟು 35 + 5 40 ವರ್ಷಗಳು ಸಾಮಾನ್ಯ ವರ್ಗದವರಿಗೆ. 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ವಿಧವೆಯರು, ಮಾಜಿ ಸೈನಿಕರಿಗೆ, ಅಂಗವಿಕಲರಿಗೆ ಹಾಗೂ ಸರ್ಕಾರಿ ಸೇವೆಯಲ್ಲಿರುವವರಿಗೆ ನಿಯಮಾನುಸಾರ ವಯೋಮಿತಿ ಸರ್ಟಿಫಿಕೇಟ್ ನೀಡಲಾಗುವುದು. ಸರಿನಾ. 5 ವರ್ಷಗಳ ವಯೋಮಿತಿ ಸರ್ಟಿಫಿಕೇಟನ್ನು ಕೊಡ್ತಾರೆ ಸ್ನೇಹಿತರೆ. ಸರಿನಾ. ಆಯ್ಕೆ ವಿಧಾನ ನೋಡಿ, ಆಯ್ಕೆ ವಿಧಾನ ಯಾವುದಿರುತ್ತೆ ಅಂದರೆ 15 ನಿಮಿಷಗಳ ಬೆರಳುಚ್ಚುಗಾರರಿಗೆ 15 ನಿಮಿಷಗಳ ಉಲ್ಲೇಖನವನ್ನು ಬೆರಳುಚ್ಚುಪಡಿಸುವ ಅರ್ಹತೆ ಪರೀಕ್ಷೆಯಲ್ಲಿ ನಡೆಸಲಾಗುವುದು. ಅದರಲ್ಲಿ 100 ಅಂಕಗಳಿಗೆ 50 ಅಂಕಗಳನ್ನು ಪಡೆಯಬೇಕಾಗುತ್ತೆ ಸ್ನೇಹಿತರೆ. ಸರಿನಾ. ಇನ್ನು ಬೆರಳುಚ್ಚು ನಕಲುಗಾರರಿಗೆ 15 ನಿಮಿಷಗಳ ಉಲ್ಲೇಖವನ್ನು ಬೆರಳುಚ್ಚುಪಡಿಸುವ ಅರ್ಹತೆ ಪರೀಕ್ಷೆಯನ್ನು ನೀಡಲಾಗುವುದು. ಅವರಿಗೂ ಕೂಡ 100ರಲ್ಲಿ 50 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, 50 ಅಂಕಗಳನ್ನು ಪಡೆಯಬೇಕಾಗುತ್ತೆ ಸ್ನೇಹಿತರೆ. ಸರಿನಾ. ಇನ್ನು ಆದೇಶ ಜಾರಿಕಾರರ ಹುದ್ದೆಗೆ SSLCಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಹುದ್ದೆಗೆ 25 ಅಭ್ಯರ್ಥಿಗಳಂತೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪ್ರಕಟಿಸುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರಂತೆ ಸ್ನೇಹಿತರೆ. ಸರಿನಾ. ಜವಾನರ ಹುದ್ದೆಗಳಿಗೂ ಅಷ್ಟೇ SSLC ಶೇಕಡಾವಾರು ಅಂಕಗಳ ಮೇಲೆ ಮೆರಿಟ್ ಮೇಲೆ ತೊಗೊಳ್ತಾರೆ ಸ್ನೇಹಿತರೆ. ಸರಿನಾ.
ಪಿಂಚಣಿ ಕೂಡ ಇರುತ್ತೆ, ಇತರೆ ಭತ್ಯೆಗಳು ಕೂಡ ಇರುತ್ತೆ. ಇನ್ನು ಇದನ್ನು ನಿಗದಿತ ಅರ್ಜಿ ಶುಲ್ಕ, ಪಾವತಿಸಬೇಕಾದ ಶುಲ್ಕ ನೋಡಿ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಕೊಟ್ಟಿದ್ದಾರೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕವಿರೋದಿಲ್ಲ. ಶುಲ್ಕ ವಿನಾಯಿತಿಯನ್ನು ಇಟ್ಟಿದ್ದಾರೆ ಸ್ನೇಹಿತರೆ, ಸರಿನಾ. ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ನಲ್ಲಿ https ರಾಮನಗರ districtcourt.government.in ಆನ್ಲೈನ್ ರಿಕ್ರೂಟ್ಮೆಂಟ್ನಲ್ಲಿ ನೀಡದ ಲಿಂಕ್ ಮುಖಾಂತರ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ನೀವು, ಸರಿನಾ. ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು, ಆನ್ಲೈನಲ್ಲೇ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ಇಷ್ಟು ಈ ಒಂದು ಹುದ್ದೆಯ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ತಿಳ್ಕೊಳ್ಳಿ, ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ಕೊಟ್ಟಿರ್ತಾರೆ. ಅರ್ಜಿ ಸಲ್ಲಿಸುವ ಮೂಲಕ ನೋಂದಾಯಿಸಲು 31/8/2026 ರಾತ್ರಿ 11:59 ಅವಕಾಶವನ್ನು ಕೊಟ್ಟಿರ್ತಾರೆ. ಶುಲ್ಕವನ್ನು ಆನ್ಲೈನಲ್ಲಿ ಪಾವತಿಸುವ ದಿನಾಂಕ 1/9/2026 ರಾತ್ರಿ 12 ಗಂಟೆವರೆಗೂ ಕಾಲಾವಕಾಶನ ಕೊಟ್ಟಿರ್ತಾರೆ ಸ್ನೇಹಿತರೆ, ಸರಿನಾ. 1 ದಿನಗಳ ಹೆಚ್ಚಿನ ದಿನವನ್ನು ಪೇಮೆಂಟ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಇಷ್ಟು ಹುದ್ದೆ ಬಗ್ಗೆ ಆಯಿತು. ಎಲ್ಲ ಒಂದು ಮಾಹಿತಿಯನ್ನು ತಿಳಿಸಿದ್ದೇನೆ ಅಂದ್ಕೊತೀನಿ ಸ್ನೇಹಿತರೆ. ಇಷ್ಟು ಈ ಒಂದು ಹುದ್ದೆಯ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ಫಾರ್ಮೇಷನ್ ಬರೋ ಯೂಟ್ಯೂಬ್ ಚಾನಲ್ ಇನ್ನೂ ಇದೇ ರೀತಿ ಉದ್ಯೋಗ ಮಾಹಿತಿಗಳು ನಮ್ಮ ಚಾನಲ್ ಹಾಕ್ತಿರ್ತೇವೆ. ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈಗಲೇ ಇನ್ಫಾರ್ಮೇಷನ್ ಬರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.